ಏನು? ಆ ಮನೇಲಿರೋದು ಸರ್ಸು ಅಲ್ವಾ? ಹೌದು ಮೇಡಮ್, ವಾಗ್ದೇವಿ ಅವ್ರ ಮನೇಲಿರೋದು ಸರ್ಸು ಅಲ್ಲ, ಭಾಷಿಣಿ. ಭಾಷಣಿನಾ? ಅದ್ಯಾರು? ಯಾರೋ ನಾರಾಯಣರಾವ್ ಸಾವಿತ್ರಮ್ಮ ಅವ್ರ ಮಗಳು ಮೇಡಮ್. ಅವಳಿಗೆ ಒಬ್ಳು ತಂಗಿ ಕೂಡ ಇದ್ದಾಳೆ. ಮಧ್ಯದಲ್ಲಿ ಈ ಕನ್ಫ್ಯೂಷನ್ ಏನ್ ಜ್ಯೋತಿ? ಅವಳಿಗೆ ಒಂದು ಫ್ಯಾಮಿಲಿ ಇದ್ರೆ ಮತ್ತೆ ವಾಗ್ದೇವಿ ಮನೇಲಿ ಯಾಕಿದ್ದಾಳೆ? ಭಾಷಿಣಿ ಆದ್ರೆ ಆ ಫ್ಯಾಮಿಲಿ ವಾಗ್ದೇವಿ ಮನೇಲಿ ಇರೋದಕ್ಕೆ ಯಾಕೆ ಒಪ್ಕೊಂಡಿದ್ದಾರೆ? ನನಗೆ ಈ ಡೀಟೇಲ್ಸ್ ಎಲ್ಲ ತಕ್ಷಣ ಬೇಕು. ಶ್ಯೂರ್ ಮೇಡಮ್. ಯಾಕೋ ಇಲ್ಲಿ ಬಂದೆ? ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ ಮೇಡಮ್. ದುಡ್ಡ? ಹೇಳಿದ ಕೆಲಸ ಮಾಡಕ್ಕಾಗ್ಲಿಲ್ಲ ಅಂದ್ರು ನಿನ್ ಮುಖಕ್ಕೆ ದುಡ್ಡು ಬೇರೆ. ಸರ್ಸು ಒಬ್ಬಳ ವಿಷಯದಲ್ಲಿ ಮಾತ್ರ ನಾವು ಮಿಸ್ ಆಗಿರೋದು ಮೇಡಮ್. ಮಿಕ್ಕಿದ್ದೆಲ್ಲ ಮಾಡಿದೀವಲ್ಲ ಮೇಡಮ್. ಆಗ ನೀನು ಮಿಸ್ ಮಾಡಿರೋದ್ರಿಂದಾನೇ ಈಗ ಈ ಹೊಸ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರೋದು. ಅವತ್ತೇ ಅವಳನ್ನ ಸಾಯಿಸಿದ್ರೆ ಇಷ್ಟೊತ್ತಿಗೆ ವಾಗ್ದೇವಿ ಜೈಲಲ್ಲಿರ್ತಿದ್ಲು. ಆ ಕುಟುಂಬ ಬೀದಿಗೆ ಬಂದು ಬೀಳ್ತಾ ಇತ್ತು. 2 ಸಾರಿ ಸರ್ಸುನ ಸಾಯಿಸೋದು ಮಿಸ್ ಮಾಡಿದೀನಿ ಅನ್ನೋ ನಾಚಿಕೆ, ಭಯ, ಮರ್ಯಾದೆ ಇಲ್ದೆ ದುಡ್ಡನ್ನ ಹೇಗೋ ಕೇಳ್ತಿದ್ಯಾ? 1 ರೂಪಾಯಿನೂ ಕೊಡಲ್ಲ. ಏನ್ ಮಾಡ್ಕೊಂತ ಮಾಡ್ಕೊ ಹೋಗು. ಸರಿ ಮೇಡಮ್, ನೀವು ಕೊಡ್ಲಿಲ್ಲ ಅಂದ್ರೆ ಹೇಗ್ ತಗೋಬೇಕು, ಯಾರಿಂದ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನೋ ಬೆದರಿಸ್ತಾ ಇದ್ಯಾ? ಇಲ್ಲ ಮೇಡಮ್, ನನ್ನ ಹತ್ರ ಬೇರೆ ಆಪ್ಷನ್ ಇದೆ ಅಂತ ಹೇಳ್ತಿದ್ದೀನಿ. ಏನದು? ಆಗಿದ್ದನ್ನೆಲ್ಲ ಪೂರ್ತಿ ವಾಗ್ದೇವಿ ಮೇಡಮ್ ಅವ್ರಿಗೆ ಹೇಳ್ತೀನಿ. ಸರ್ಸು ಮೇಲೆ ನಾವು ಮರ್ಡರ್ ಅಟೆಂಪ್ಟ್ ಮಾಡಿರೋ ವಿಷಯನೂ ಹೇಳ್ತೀನಿ. ನಿಮ್ಮ ಕುತಂತ್ರದ ಬಗ್ಗೆ, ನಿಮ್ಮ ಬಗ್ಗೆ ಪೂರ್ತಿ ವಿಚಾರನ ಅವ್ರಿಗೆ ಹೇಳ್ಬಿಟ್ಟು ದುಡ್ಡಿಸ್ಕೊತೀನಿ. ಏನು? ನನ್ನ ಕಡೆಯವನಾಗಿ ವಾಗ್ದೇವಿಗೆ ಸಹಾಯ ಮಾಡ್ಬೇಕು ಅಂತ ನೋಡ್ತೀಯಾ? ನಾನು ಅವಳ ಸಾವನ್ನ ಬಯಸ್ತಾ ಇದ್ರೆ ನೀನ್ ಹೋಗಿ ಅವಳಗ್ ಫೇವರ್ ಮಾಡ್ಬೇಕು ಅಂತಿದ್ಯಾ? ಇಲ್ಲಮ್ಮ, ತಪ್ಪಾಗೋಯ್ತು. ಇನ್ನೂ ಆಗಿಲ್ಲ ಕಣೋ, ಈಗ ಆಗತ್ತೆ. ದುಡ್ಡಿಗೋಸ್ಕರ ಮಣ್ ತಿನ್ನೋ ನಿನ್ನಂತವ್ರಿಗೆ ಈ ಭೂಮಿ ಮೇಲೆ ಜಾಗ ಇಲ್ವೋ? ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ಸಾಯಿಸ್ಬಿಡು. ನೀನ್ ಹೇಳ್ದಾಗೆ ಅವಳೇನಾದ್ರೂ ಭಾಷಿಣಿ ಆಗಿದ್ರೆ ಅವಳಿಂದ ನಮ್ಗೇನು ಆಗ್ಬೇಕಾಗಿಲ್ಲ. ಸರಿ ಮೇಡಮ್. ವ್ಯತ್ಯಾಸ ತಿಳ್ಕೊಂಡು ದಾಳಿ ಮಾಡಿಸು. ಮತ್ತೆ ಹೇಳ್ತಿದ್ದೀನಿ, ಮಿಸ್ ಆಗದೆ ಇರೋ ಹಾಗೆ ನೋಡ್ಕೋ. ಓಕೆ ಮೇಡಮ್. ಆ ಮನೇಲಿರೋದು ಸರ್ಸುನೇ ಆಗಿದ್ರೆ ಅವಳ ಕತೆ ಮುಗಿಸ್ಲೇಬೇಕು. ನಮ್ ಪ್ಲಾನು ಮಿಸ್ ಆಗ್ಬಾರ್ದು. ಓಕೆ ಮೇಡಮ್.
ಸರಿ, ಇದನ್ನೆಲ್ಲ ಕ್ಲಿಯರ್ ಮಾಡಿ ಶವನ ಮುಚ್ಚಾಕ್ಬಿಡಿ. ಸರಿ ಮೇಡಮ್. ನವ್ಯಮ್ಮ, ನವ್ಯಮ್ಮ, ಸರ್ಸು ಏನಾಯ್ತು? ಇಲ್ಬಾ, ತಗೋ ಈ ನೀರು ಕುಡಿ. ಇವಾಗ ಹೇಳು, ಏನಾಯ್ತು? ಯಾಕಿಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ನವ್ಯಮ್ಮ, ನವ್ಯಮ್ಮ, ಇಷ್ಟು ದಿನ ಯಾವ ವಿಷಯ ಹೊರಗೆ ಬರಬಾರ್ದು ಅಂತ ಭಾಷಣಿ ಮುಖವಾಡ ಹಾಕೊಂಡಿದ್ನೋ, ಇವತ್ತು ಅದೇ ವಿಷಯದಲ್ಲಿ ಶತ್ರುಗಳಿಗೆ ಅನುಮಾನ ಬಂದಿದ್ಯಮ್ಮ. ಏನ್ ಸರ್ಸು ನೀನ್ ಹೇಳ್ತಿರೋದು? ಮನೆಯಲ್ಲಿರೋದು ಸರ್ಸುನೇ ಆಗಿದ್ರೆ ಅವಳ ಕತೆನ ಮುಗಿಸ್ಲೇಬೇಕು. ನನ್ನ ಕಣ್ಮುಂದೆನೆ ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದವನ್ನ ನಿರ್ದಾಕ್ಷಿಣ್ಯವಾಗಿ ಸಾಯಿಸ್ಬಿಟ್ರು. ನಂಗೆ ಭಯ ಆಗ್ತಿದೆ ನವ್ಯಮ್ಮ. ನಾನು ಅನ್ಕೊಂಡಿರೋ ಹಾಗೆ ಆ ಶತ್ರುಗಳು ತುಂಬಾ ಅಪಾಯಕಾರಿನಮ್ಮ. ನನ್ನ ಭಾಷಣಿನ ಸರ್ಸುನ ಅನ್ನೋ ವಿಷಯದಲ್ಲಿ ನಿಜ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರಮ್ಮ. ಅವ್ರಿಗೆ ವಿಷಯ ಗೊತ್ತಾಗೋ ಮೊದಲು ಈ ಅಪಾಯದಿಂದ ಎಲ್ಲರನ್ನೂ ಕಾಪಾಡಬೇಕು. ನಮ್ಮನ್ ಕಾಪಾಡ್ಬೇಕು ಅಂದ್ರೆ ಮೊದಲು ನೀನ್ ಸೇಫ್ ಆಗಿರ್ಬೇಕಲ್ವಾ? ನನ್ನ ಪ್ರಾಣದ ಮೇಲೆ ನಂಗೆ ಆಸೆ ಇಲ್ಲಮ್ಮ. ಆದ್ರೆ ಆಗೋ ಅಪಾಯಕ್ಕೆ ಕಾರಣ ನಾನೇ ಆಗ್ತೀನೇನೋ ಅಂತ ಭಯ ಆಗ್ತಿದೆ. ಇಲ್ಲ ಸರ್ಸು, ಹಾಗಾಗಕ್ ಬಿಡಲ್ಲ. ಇಷ್ಟರಲ್ಲೇ ನಾವ್ ಆ ಕೊಲೆಗಾರರು ಯಾರು ಅಂತ ತಿಳ್ಕೊಳ್ಳೋಣ. ಹೌದು, ಅವ್ರ ಮುಖ ಏನಾದ್ರೂ ನೋಡಿದ್ಯಾ? ಇಲ್ಲ ನವ್ಯಮ್ಮ, ನೋಡ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡಿದೆ. ಆದ್ರೆ ಅವ್ರ ಮುಖ ನೋಡೋ ಅಷ್ಟರಲ್ಲಿ ನಾನು ಅಲ್ಲಿಂದ ಹೊರಡ್ಬೇಕಾಯ್ತು. ಯಾರಿಗೂ ಕೆಟ್ಟದನ್ ಮಾಡ್ದಿರೋ ಮೇಡಮ್ ಮೇಲೆ ಯಾಕಿಂತ ದ್ವೇಷ ಬೆಳೆಸ್ಕೊಂಡಿದ್ದಾಳೆ? ನಾವು ಮಾಡೋ ಒಳ್ಳೇದು ಕೂಡ ಕೆಟ್ಟದು ಅಂತ ಅನ್ಕೊಳ್ಳೋ ಮನುಷ್ಯರೋ ಕಾಲ ನಮ್ಮ ಇದು. ಅವ್ರು ಯಾರು, ಅವ್ರ ಕತೆ ಏನು ಅಂತ ತಿಳ್ಕೊಂಡ್ರೆ ಈ ಅಪಾಯದಿಂದ ಹೊರಗೆ ಬರ್ಬೋದು. ಆ ಗಂಡಾಂತರ ಮಾತ್ರ ಅಲ್ಲ ಸರ್ಸು, ಈ ಮನೆಯಲ್ಲಿ ಮದ್ವೆ ಬಗ್ಗೆ ಕೂಡ ಏರ್ಪಾಟ್ಗಳು ಸ್ಟಾರ್ಟ್ ಆಗಿದೆ. ಪ್ರೀತಿ ಅವರ ಪೇರೆಂಟ್ಸ್ ಕರ್ಸು ಅಂತ ಮೇಡಮ್ ಆಲ್ರೆಡಿ ಹೇಳಿದ್ದಾರೆ. ನೀನೇ ಸರ್ಸು ಅನ್ನೋ ನಿಜ ಗೊತ್ತಾಗೋವರೆಗೂ ಈ ಮದ್ವೆ ನಿಲ್ಲೋದಿಲ್ಲ. ಆದ್ರೆ ಈಗ ಹೇಳೋ ಪರಿಸ್ಥಿತಿನಲ್ಲಿ ನಾನು ಇಲ್ವಲ್ಲ ನವ್ಯಮ್ಮ. ನಾನೇ ಸರ್ಸು ಅಂತ ಹೇಳಿದ್ರೆ ಆ ಶತ್ರುಗಳಿಗೆ ತಿಳ್ಕೊಳ್ಳೋದಕ್ಕೆ ಕ್ಷಣದ ಕೆಲಸ. ಮತ್ತೆ ಇವಾಗ ಏನ್ ಮಾಡೋದು ಸರ್ಸು? ನಿಜ ಹೇಳಿದ್ರು ಹೇಳ್ದೆ ಹೋದ್ರು ಪ್ರಾಬ್ಲಮ್ಮೇ ಅಲ್ವಾ ಸರ್ಸು? ನಾನೇ ಸರ್ಸು ಅನ್ನೋ ನಿಜ ರಾಹುಲ್ ಅವ್ರಿಗೆ ಹೇಗಾದ್ರೂ ಗೊತ್ತಾಗೋ ಹಾಗೆ ಮಾಡೇ ಮಾಡ್ತೀನಿ. ಆ ಶತ್ರುಗಳ ಬಗ್ಗೆ, ಅವ್ರ ಕುತಂತ್ರದ ಬಗ್ಗೆ ಹೇಳ್ತೀನಿ. ಆಗ ರಾಹುಲ್ ಅವ್ರು ಮಾಡೋ ಸಹಾಯ ಸಮಸ್ಯೆಗಳನ್ನ ಎದುರ್ಸಕ್ಕೆ 100 ಆನೆ ಬಲದ ಹಾಗಿರುತ್ತೆ. ಅಲ್ಲಿವರೆಗೂ ನಾನು ಸರ್ಸು ಅನ್ನೋ ವಿಷಯ ಹೊರ ಜಗತ್ತಿಗೆ ಗೊತ್ತಾಗ್ದಿರೋ ಹಾಗೆ ಹುಷಾರಾಗಿರ್ಬೇಕು. ನಾನು ಭಾಷಿಣಿಯಾಗಿದ್ರೇನೆ ನನ್ನ ಪ್ರಾಣ ಉಳಿಯೋದು, ಈ ಕುಟುಂಬ ಚೆನ್ನಾಗಿರೋದು. ಆಗ್ಲೇ ಈ ಅಪಾಯ ಎಲ್ರಿಂದ ದೂರ ಆಗೋದಮ್ಮ. ಅಂದ್ರೆ ಆ ಶತ್ರುಗಳಿಗೆ ನೀನ್ ಸರ್ಸುನ ಭಾಷಣಿನ ಅನ್ನೋ ಅನುಮಾನ ಕ್ಲಿಯರ್ ಆಗೋಕ್ಕೂ ಮುಂಚೆನೆ ನಾವ್ ಈ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಬೇಕು ಅಷ್ಟೇ ಅಲ್ವಾ? ಹೌದು ನವ್ಯಮ್ಮ, ಹಾಗೆ ಮಾಡ್ಬೇಕಂದ್ರೆ ರಾಹುಲ್ ಅವ್ರಿಗೆ ನಿಜ ಗೊತ್ತಾಗ್ಬೇಕು. ಆದ್ರೆ ಎಷ್ಟೇ ಪ್ರಯತ್ನ ಮಾಡಿದ್ರು ಅಣ್ಣ ನಂಬ್ತಿಲ್ವಲ್ಲ ಸರ್ಸು? ನಿನ್ ಪ್ರೀತಿನ ಅರ್ಥ ಮಾಡ್ಕೊಳ್ದೇನೆ ಇನ್ನೂ ಜಾಸ್ತಿ ಮೊಂಡತನ ತೋರಿಸ್ತಿದ್ದಾನೆ. ಹೋಗಿದ್ ಪ್ರಾಣನ ವಾಪಸ್ ಕೊಟ್ಟಿದ್ದ ದೇವ್ರೆ ಈ ಪ್ರೀತಿನ ಕಾಪಾಡ್ತಾನೆ ಅಂತ ನನಗೆ ನಂಬಿಕೆ ಇದೆ ನವ್ಯಮ್ಮ. ರಾಹುಲ್ ಅವ್ರಿಗೆ ನಿಜ ಗೊತ್ತಾಗೋ ಹಾಗೆ ಮಾಡೋದಕ್ಕೆ ನನ್ನ
ನನಗೆ ಒಂದು ಅವಕಾಶ ಸಿಕ್ಕರೆ ಸಾಕು, ಪ್ರಾಣ ಕೊಟ್ಟಾದ್ರೂ ಸರಿ, ನಾನು ಅವ್ರನ್ನ ನಂಬಿಸ್ತೀನಿ. ಭಗವಂತ, ಒಂದೇ ಒಂದು ಅವಕಾಶ ಕೊಡಪ್ಪ. ಮೇಡಮ್, 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 ರಾಬರ್ಟ್, ಜೂಲಿಯಾ, Hi, Robert and Julia. How are you? Namaskara, Vagdevi madam. ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಹಾ, ಚೆನ್ನಾಗಿದ್ದೀವಿ. ಲಾಸ್ಟ್ ಟೈಮ್ಗಿಂತ ಇವಾಗ ಕನ್ನಡ ಚೆನ್ನಾಗೇ ಮಾತಾಡ್ತಿದ್ದೀರಾ? ವಾಗ್ದೇವಿ ಮೇಡಮ್ ಮೈ ಟೀಚರ್. ಮಿಸ್ಟೇಕ್ ಮಾಡಿದ್ರೆ ಹೊಡಿತಾರೆ, ಅದಕ್ಕೆ ಕನ್ನಡ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ಕನ್ನಡದಲ್ಲಿ ಮಾತಾಡೋದಷ್ಟೇ ಅಲ್ಲ, ನಮ್ಮ ಸಂಪ್ರದಾಯದ ಬಗ್ಗೆನೂ ತುಂಬಾ ಚೆನ್ನಾಗಿ ಕಲ್ತಿದ್ದೀರಾ ನೀವು. ಭಾಷೆಯಲ್ಲಿ ಶ್ರೇಷ್ಠ ಕನ್ನಡ ಭಾಷೆ. ಅರುಣ್ ಪ್ರಸಾದ್ ಅವರೇ. ಓ, ಓಕೆ, ಬಟ್ ಸಡನ್ ಆಗಿ ವಿದೌಟ್ ಎನಿ ಪ್ರಯರ್ ಇನ್ಫಾರ್ಮೇಶನ್. ಜಸ್ಟ್ ಸರ್ಪ್ರೈಸ್ ವಿಸಿಟ್ ಮೇಡಮ್. ಆಹಾ, ನಮಗೆ ಬೆಂಗಳೂರಿನಲ್ಲಿ ಒಂದು ಕಾನ್ಫರೆನ್ಸ್ ಇದೆ, ಸೊ ನಿಮ್ಮನ್ನ ನೋಡೋಣ ಅಂತ ಇಲ್ಲಿಗೆ ಬಂದ್ವಿ. ಓಕೆ. ಹಾ, ಬನ್ನಿ ಕೂತ್ಕೊಂಡು ಮಾತಾಡೋಣ. ಯಾ, ಪ್ಲೀಸ್ ಕಮ್. ಕೂತ್ಕೊಳ್ಳಿ. ಮೇಡಮ್, ಆಕ್ಚುಲ್ ಆಗಿ ನಿಮ್ಮನ್ನ ಮತ್ತೆ ಸರಸುನ ನೋಡೋದಕ್ಕೆ ಅಂತ ಬಂದ್ವಿ. ಅವಳು ಎಲ್ಲಿ ಮೇಡಮ್? Sorry, Sarasu is not here. She is... Actually, here she is. ಬಾಮ್ಮ ಸರ್ಸು, ಅಲ್ಲೇ ಯಾಕೆ ನಿಂತ್ಕೊಂಡಿದ್ಯಾ? ಹಾಯ್ ಸರಸು, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಾ? ಸರ್ಸು, ಲಾಸ್ಟ್ ಟೈಮ್ ನೀನು ಹೇಳಿದ್ದೆ ಅಲ್ಲ, ಅದಕ್ಕೆ ಸ್ಯಾರಿ ಉಟ್ಕೊಂಡಿದ್ದೀನಿ. ಚೆನ್ನಾಗಿದ್ದೀನಾ? ನಿನ್ನ ಹಾಗೆ
ಚೆನ್ನಾಗಿ ಕಾಣಿಸ್ತಾ ಇದೀನಾ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಹೇ ಪ್ರೀತಿ, ನೀನು ಸ್ಯಾರಿ ಉಟ್ಕೊಳ್ಳೋದನ್ನ ಕಲ್ತಾ ಇಲ್ಲ ಇನ್ನು ಈಜಿಪ್ಟ್ ಮಮ್ಮಿ ಹಾಗೆ ರ್ಯಾಪ್ ಮಾಡ್ತೀಯಾ? ನಿಮಗೆ ಈಗಲೂ ಅದು ನೆನಪಿದ್ಯಾ? How can we forget such funny incident? ಪ್ರೀತಿ, ಈ ಬಿಳಿ ಜಿರಳೆಗಳ ಕಾಮಿಡಿ ಟಿವಿಲ್ ಮಾತ್ರ ಅನ್ಕೊಂಡಿದ್ದೆ. ಡೈರೆಕ್ಟ್ ಆಗಿ ನೋಡೋದಕ್ಕೂ ಕೂಡ ತುಂಬಾ ಇರಿಟೇಟಿಂಗ್ ಆಗಿದೆ ಪ್ರೀತಿ. ನಂಗಂತೂ ಜಾಂಬಿ ತರ ಗಂಟ್ಲನ್ನ ಕಚ್ಚಿ ಸಾಯಿಸ್ಬೇಕನ್ನಿಸ್ತಿದೆ. ಹಸ್ವಾದ್ರೆ ಚಿಕನ್ ಲೆಗ್ ಪೀಸ್ ತಿನ್ನು, ಆದ್ರೆ ಇವ್ರನ್ನ ಏನು ಮಾಡ್ಬೇಡ. ಏನಾದ್ರೂ ಕೇಸ್ ಆದ್ರೆ US ಎಂಬಸಿವರೆಗೂ ಹೋಗ್ಬೇಕು. ಅನುಜಕ್ಕ, ಸಮಯ ಸಂದರ್ಭ ಗೊತ್ತಿಲ್ಲದೆ ಏನನ್ನು ಮಾತಾಡ್ಬೇಡಿ, ಹೊರಡಿ. ರಾಹುಲ್, ನೀವೇನು ಡಲ್ ಆಗಿದ್ದೀರಾ? ಡ್ರೆಸ್ಸಿಂಗ್ ಪೂರ್ತಿ ಚೇಂಜ್ ಆಗಿದೆ. What happened, Rahul? Anything is wrong? ರಾಬರ್ಟ್, ದರ್ ಇಸ್ ನಥಿಂಗ್. ಇವಾಗ ಟೆಂಪಲ್ಗೆ ಹೋಗ್ಬೇಕು ಅಂತ ಈ ಥರ ಡ್ರೆಸ್ ಮಾಡ್ಕೊಂಡಿದ್ದಾನೆ. ಅಷ್ಟರಲ್ಲಿ ನೀವು ಬಂದ್ಬಿಟ್ರಿ. ಯಾ ಸರ್ಸು, ನಾವು ಲಾಸ್ಟ್ ಟೈಮ್ ಬಂದಾಗ ವೆರಿ ಟೇಸ್ಟಿ ಫುಡ್ ನಾವು ಟೇಸ್ಟ್ ಮಾಡಿದ್ವಿ. ಹಾಗೆ ಈ ಸಾರಿ ಲಾಸ್ಟ್ ಟೈಮ್ ಥರಾನೇ ನಮಗೋಸ್ಕರ ಫುಡ್ ಪ್ರಿಪೇರ್ ಮಾಡ್ತೀಯಾ? ಪ್ಲೀಸ್ Please, ಸರ್ಸು. Sarsu.